ಹೇ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದೆ ಎಲ್ರು? ಐ ಹೋಪ್ ಎಲ್ಲ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನಾನು ಇವತ್ತು ವಿಡಿಯೋ ಮಾಡೋದು ರೀಸನ್ ಹೇಳೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಪ್ರೆಸ್ ಮಾಡಿ, ಯಾಕೆ ಅಂತ ನಿಮಗೆ ಗೊತ್ತಿದೆ. ಓಕೆ, ಎಸ್. ಆ್ಯಂಡ್ ಏನಂದ್ರೆ ಈ ವಿಡಿಯೋದಲ್ಲಿ ತುಂಬ ಜನ ಯಾವ ರೀತಿ ಅಂದರೆ ನನಗೆ ಕೇಳ್ತಾರೆ ಇವಾಗ. ಸೊ ನೀವು ಇಷ್ಟು ದಿನ ಡಿಸ್ಕ್ರಿಪ್ಲಿ ಮಾಡ್ತಿದ್ರಿ, ಸೊ ಇವಾಗ ಯಾಕೆ ನೀವು IDP ಮಾಡ್ತಿದ್ದೀರಾ ಸೊ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಸೊ ನಾನು ಯಾಕೆ ಹೇಗೆ ಅಂತ ಇದರಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ವರ್ಗು ನೋಡಿ, ದೆನ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಯಾಕೆ ಮಾಡ್ತಿದ್ದೀನಿ ಅನ್ನೋದು ಕೂಡ. ಓಕೆ ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸಿ ನಾನು IDP ಯಾಕೆ ಜಾಯ್ನ್ ಆಗಿದೆ ಅಂದರೆ ಯಾವ ರೀತಿ ಅಂದರೆ ನನಗೆ ನೋ ಪ್ರಾಬ್ಲಮ್, ಯಾಕಂದರೆ ಬೇಸಿಕ್ ಇಲ್ಲ ಅಂತಲ್ಲ, ಅಂದರೆ ಸರಿ ಇಲ್ಲ ಅಂತಲ್ಲ. ಓಕೆ, ಬೇಸಿಕ್ ಆಲ್ಸೋ ಗುಡ್ ಆ್ಯಂಡ್ ಇದು ಕೂಡ ಆಲ್ಸೋ ಗುಡ್. ಓಕೆ, ಸೊ ನಾನು ಇದಕ್ಕೆ ಏನಕ್ಕೆ ಜಾಯ್ನ್ ಆದೆ ಅಂದರೆ ಹೇಳಿದಾಗೆ ಅಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇದೆ, ಇಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇದೆ. ಓಕೆ, ಸೊ ನನಗೆ ಇಲ್ಲಿ ಸ್ಕಿಲ್ನು ಕೂಡ ಕಲಿಬೇಕು ಅಂತ ನಾನು ಇಲ್ಲಿ ಜಾಯ್ನ್ ಆದೆ. ಓಕೆ, ಸೊ ಜಾಯ್ನ್ ಆಗುತ್ತೆ. ನಾನು ಜಾಯ್ನ್ ಆದಮೇಲೆ ಬಿಫೋರ್ ನಾನು ಸ್ಟಾರ್ಟ್ ಮಾಡಲಿಲ್ಲ, ಅಂದರೆ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಕೋರ್ಸಸ್ಗಳನ್ನ, ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಕಲಿಬೇಕು. ಓಕೆ, ಸೊ ನಾನು ಅಲ್ಲಿ ಕಲ್ತ ಮೇಲೆ ದೆನ್ ನನಗೆ ಆ ಕೋರ್ಸಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ವಿತ್ ನನಗೆ ಹೆಲ್ಪ್ ಆಗಬೇಕು, ರೈಟ್. ಸೊ ನನಗೆ ಹೆಲ್ಪ್ ಅನ್ಸಿದ ಮೇಲೆ ನಾನು ಬೇರೆಯವ್ರಿಗೆ ಪ್ರಮೋಟ್ ಮಾಡಬೇಕು, ರೈಟ್. ಸೊ ಹಾಗಾಗಿ ನನಗೆ ಅಲ್ಲಿವರೆಗೂ ನಾನು ಮಾಡಿದ್ದಿಲ್ಲ, ಬಟ್ ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮಾಡೋದಕ್ಕೆ, ರೈಟ್. ಯಾಕಂದರೆ ನೀವೇ ತಿಳ್ಕೊಬೇಕು, ಆಲ್ರೆಡಿ ಅಂದರೆ ಜೈನ್ ಅಂತ ಅಂದ್ಕೊಂಡಿದ್ದೀನಿ, ರೈಟ್. ಸೊ ಹಾಗಿರೋದ್ರಿಂದ ಓಕೆ, ಸೊ ಏನಂದರೆ ಸ್ಕಿಲ್ಸ್ ಅಂತೂ ಸಖತ್ತಿವೆ. ಓಕೆ, ಸೊ ಸ್ಕಿಲ್ಸ್ ಅಂತೂ ವೆರಿ ಹೈ ಪ್ರಾಫಿಟಬಲ್ ಸ್ಕಿಲ್ಸ್ ಇದೆ ಇದರಲ್ಲಿ. ಓಕೆ, ಸೊ ನಾನು ಸ್ಕಿಲ್ಸ್ ಅಂತೂ ಹೈ ಪೇಯ್ಡ್ ಸ್ಕಿಲ್ಸ್ ಇದೆ ಡೆಫಿನೆಟ್ಲಿ, ಬಟ್ ವೆರಿ ವ್ಯಾಲ್ಯೂಯೇಬಲ್ ಆ್ಯಂಡ್ ವೆರಿ ಅಂದರೆ ಯಾವ ರೀತಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಇಲ್ಲಿ ಕೂಡ ಅದೇ ರೀತಿ. ಓಕೆ, ಸೊ ಈಸಿ ವೇಲಿ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ ಕನ್ವೆ ಮಾಡಿದ್ದಾರೆ ಕೋರ್ಸಸ್ಗಳು, ಆ್ಯಂಡ್ ವೆರಿ ಅಂದರೆ ಎಷ್ಟು ನಾಲೆಜ್ ಇದೆ ಅಂದರೆ ಹೇಳೋಕೆ ಆಗಲ್ಲ, ಬಟ್ ನೀವು ಜಾಯಿನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ IDP ಕೂಡ. ಓಕೆ, ಸೊ ತುಂಬ ವ್ಯಾಲ್ಯೂಯಬಲ್ ಕೋರ್ಸಸ್ ಇದೆ ಹಾಗಾಗಿ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವೆಬ್ ಡೆವಲಪ್ಮೆಂಟ್ ಕೋರ್ಸಸ್ ಆಗಿರ್ಬೋದು, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಆ್ಯಂಡ್ ತುಂಬ ಪಬ್ಲಿಕ್ ಸ್ಪೀಕಿಂಗ್, ಸೇಲ್ಸ್ ಮಾಸ್ಟರ್, ವೆರಿ ಜೆನ್ಯೂನ್ ಅಂದರೆ ತುಂಬ ಅಂದರೆ ನನಗೆ ಹೆಲ್ಪ್ ಮಾಡಿದೆ ಹಾಗಾಗಿ. ಆ್ಯಂಡ್ ಈವನ್ ನಾನು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಿದ್ದೀನಿ, ಸೊ ಅದ್ರ ಜೊತೆಗೆ ಹಾಗಾಗಿ ಅದರಿಂದ ಅಂತೂ ಸಖತ್ ನನಗೆ ವಿಡಿಯೋ ಅಂದರೆ ಇಲ್ಲಿ ಸ್ಕಿಲ್ಸ್ಗಳು ತುಂಬ ಹೆಲ್ಪ್ ಮಾಡಿದೆ. ಓಕೆ, ಸೊ ಹಾಗಾಗಿ ಯಾಕಂದರೆ ತುಂಬ ಜನಕ್ಕೆ ಜಾಯಿನ್ ಆಗಬೇಕು ಅಂತ ಡೌಟ್ ಇದೆ, ಬಟ್ ಹೇಗೆ ಅಂದರೆ ಜೆನ್ಯೂನ್ ಪೀಪಲ್ ಅಂದರೆ ಯಾವ್ದು ಫೀಡ್ಬ್ಯಾಕ್ನ ವೆರಿ ನೋಡಿರ್ತಾರೆ, ರೈಟ್. ಓಕೆ, ಒಪ್ಕೋತೀನಿ, ನಾನು ತುಂಬ ವಿಡಿಯೋಸಲ್ಲಿ ಅಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಫೇಕ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಬಟ್ ದೇ ಡೋಂಟ್ ನೋ ವ್ಯಾಲ್ಯೂ ಆಫ್ ದೋಸ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ. ಓಕೆ, ಸೊ ಅವ್ರಿಗೆ ವ್ಯಾಲ್ಯೂವೇ ಗೊತ್ತಿಲ್ಲ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ, ಈವನ್ ಅವರು ಎಂಟರೇ ಆಗಿರೋದಿಲ್ಲ, ಬಟ್ ಅವ್ರು ಸುಮ್ಮನೆ ಈ ರೀತಿ ಫೇಕ್ ವಿಡಿಯೋಸ್ಗಳನ್ನ ಮಾಡ್ತಿರ್ತಾರೆ. ಸೊ ಪ್ಲೀಸ್ ಆ ರೀತಿ ಮಾಡಬೇಡಿ. ಫಸ್ಟ್ ನೀವು ಎನ್ರೋಲ್ ಆಗುತ್ತೆ, ಅಲ್ಲಿ ನಿಮಗೆ ಆ ಪ್ರೊಸೆಸ್ಗಳು ಇಲ್ಲಿ ತುಂಬ ಜನ ಆಲ್ರೆಡಿ ಅರ್ನ್ ಮಾಡ್ತಿದ್ದಾರೆ ಅಂದಮೇಲೆ ಒಬ್ರು ಅರ್ನ್ ಮಾಡಿಲ್ಲ ಅಂದರೆ ಅದು ಫಾಲ್ಟ್ ಯಾರ್ದಾಗುತ್ತೆ? ನಮ್ದಾಗುತ್ತೆ, ರೈಟ್. ಸೊ ಅಲ್ಲಿ ಎಲ್ಲರೂ ಅರ್ನ್ ಮಾಡ್ತಿದ್ದಾರೆ, ನನಗೆ ಅರ್ನ್ ಮಾಡೋಕ್ಕಾಗಿಲ್ಲ ಅಂದರೆ ಫಾಲ್ಟ್ ನಮ್ಮ ಹತ್ರ ಇರ್ತಾರೆ. ಸೊ ಯಾಕಂದರೆ ನಾವು ಇವಾಗ ಆಲ್ರೆಡಿ ಹೇಳಿದಾಗೆ ಸ್ಕೂಲ್ ಅಥವಾ ಕಾಲೇಜ್ ಲೈಕ್, ಸೊ ಅಲ್ಲಿ ಎಲ್ಲರೂ ಒಂದೇ ರೀತಿ ಟೀಚಿಂಗ್ ಮಾಡಿರ್ತಾರೆ, ರೈಟ್. ಸೊ ಒಂದೇ ರೀತಿ, ರೈಟ್, ಬಟ್ ರಿಸಲ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಎಫರ್ಟ್ ನಾವು ಹೇಗೆ ಹಾಕಿರ್ತೀವೋ ಸೇಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ರಿಸಲ್ಟ್ಸ್ ಕೂಡ. ಸೊ ನಾವು ಓದಿಲ್ಲ ಅಂದರೆ ನಮ್ಮ ರಿಸಲ್ಟ್ ಆಗಿ ಬರೋದಿಲ್ಲ, ಓದೋರು ಬಟ್ ಎಲ್ಲರೂ ಅದೇ ರೀತಿಯಲ್ಲಿ ಪಾಸ್ ಆಗಿದ್ರು, ಎಲ್ಲ ಸೇಮ್ನೇ ತೊಗೊಂಡಿದ್ರು ಅಂದರೆ ಅವಾಗ ಹೇಳ್ಬೋದು ನಾವು, ರೈಟ್. ಸೊ ಬೇರೆ ಬೇರೆ ತೊಗೊಂಡಿದ್ದಾರೆ ಅಂದಮೇಲೆ ಅದು ನಮ್ಮ ಮೇಲೆ ಇದು ಆಗುತ್ತೆ, ರೈಟ್. ಸೊ ಎಲ್ಲರೂ ಫೇಲ್ ಆಗಿದ್ದಾರೆ ಅಂದರೆ ಅದು ಡೆಫಿನೆಟ್ಲಿ ಇನ್ಸ್ಟಿಟ್ಯೂಷನ್ ಮೇಲೆ ಹೋಗುತ್ತೆ, ರೈಟ್. ಸೊ ಹಾಗಾಗಿ ಬಟ್ ಇನ್ ಕೇಸ್ ಅಲ್ಲಿ ಎಲ್ಲರೂ ಪಾಸ್ ಆಗ್ತಿದ್ದಾರೆ ಬಟ್ ನಾನು ಒಬ್ಬಳೇ ಫೇಲ್ ಆಗ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ರಾಂಗ್ ಇರೋದು ನನ್ನ ಕಡೆ, ರೈಟ್. ಸೊ ನಾನು ಓದಿಲ್ಲ, ಸ್ಟಡಿ ಮಾಡಿಲ್ಲ, ಬಟ್ ಪಾಸ್ ಆಗಬೇಕಂದ್ರೆ ಹೇಗೆ ಆಗೋಕ್ಕೆ ಸಾಧ್ಯ, ರೈಟ್? ನೋ, ರೈಟ್. ಸೊ ನಮ್ಮ ಎಫರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಅದೇ ರೀತಿ ತುಂಬ ಜನ ಅರ್ನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಅವ್ರಿಗೆ ಬೇಗನೆ ಸಿಗ್ಬೇಕಂತಾರೆ, ಬೇಗನೆ ಯಾವುದು ಸಿಗೋದಿಲ್ಲ, ರೈಟ್. ಸೊ ಸಿಕ್ಕಿದ್ರೆ ನಾವು ಇವನ್ ಅದಕ್ಕೆ ರೆಸ್ಪೆಕ್ಟ್ ಕೂಡ ಕೊಡೋದಿಲ್ಲ, ರೈಟ್. ಸೊ ಅದಕ್ಕೆ ಅದ್ರದ್ದು ಪ್ರೊಸೆಸ್ ಇರುತ್ತೆ. ಸೊ ಮನಿ ಅರ್ನ್ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ಅಲ್ವಾ. ಎಷ್ಟೋ ನಾವು ಇವಾಗ ಜಾಬ್ ತಗೋಬೇಕು ಅಂದರೆ ಡೆಫಿನೆಟ್ಲಿ ನಾವು 12 years ಇದು ಮುಗಿಸಿರ್ತೀವಿ, PUC ಮುಗಿಸಿರ್ತೀವಿ, 3 to 4 years ಡಿಗ್ರಿ ಮುಗಿಸಿರ್ತೀವಿ, ಜಾಬ್ಗೆ ಎದಕ್ಕೋನಕ್ಕೋಸ್ಕರ ದುಡ್ಡು ಅರ್ನ್ ಮಾಡೋಕೆ, ದುಡ್ಡು ಅರ್ನ್ ಮಾಡ್ಬೇಕು ಇಷ್ಟೆಲ್ಲ ಪ್ರೊಸೆಸ್ನ ನಾವು ಫಾಲೋ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಇಲ್ಲಿ ಬಂದಮೇಲೆ ನಾನು ಬೇಗನೆ ಅರ್ನ್ ಮಾಡಬೇಕಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ನೋ, ರೈಟ್. ಸೊ ಇದಕ್ಕೂ ಅದರದೆಲ್ಲ ಪ್ರೊಸೆಸ್ ಇರುತ್ತೆ. ಪ್ರೊಸೆಸ್ನ ಫಾಲೋ ಮಾಡೋದ್ರಿಂದ ನಾವು ಡೆಫಿನೆಟ್ಲಿ ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ರೈಟ್. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್ಸ್, ರೈಟ್. ಸೊ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನೀವು ಯೋಚನೆ ಮಾಡಿ, ಯಾವುದು ಈಸಿಯಾಗಿ ಸಿಗೋದಿಲ್ಲ, ರೈಟ್. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಇಲ್ಲಿ ತುಂಬ ಜನ ಪ್ಲ್ಯಾಟ್ಫಾರ್ಮಲ್ಲಿ ಜಾಯ್ನ್ ಆದಮೇಲೆ ಡೆಫಿನೆಟ್ಲಿ ಅರ್ನ್ ಮಾಡ್ತಿದ್ದಾರೆ ಕೂಡ. ಓಕೆ,
ಸೊ ಅರ್ನಿಂಗ್ ಪ್ರೊಸೆಸ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ರೈಟ್. ಸೊ ಹೇಳಿದಾಗೆ ಯಾವ ರೀತಿ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ತುಂಬ ವಿಡಿಯೋಸ್ಗಳಲ್ಲಿ ರೈಟ್. ಓಕೆ, ಸೊ ನಾನು ಎನ್ರೋಲ್ ಆದಮೇಲೆ ನೆಕ್ಸ್ಟ್ ನಾನು ಪ್ರೊಸೆಸ್ನ ಕಲಿತೆ. ಓಕೆ, ಎಲ್ಲೆಲ್ಲಿ ಯಾವ ರೀತಿ ಇರ್ತಾ. ಓಕೆ, ನೆಕ್ಸ್ಟ್ ನನಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ತಿರೋದು. ಓಕೆ, ಸೊ ನಿಮಗೆ ತುಂಬ ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಅಂದರೆ ರೆಫರ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ವೆರಿ ವ್ಯಾಲ್ಯೂಯೇಬಲ್ ಕೋರ್ಸ್. ಓಕೆ, ಸೊ ನೀವು ನೋಡ್ಬೋದು. ನಮ್ಗೆ ಯಾರೋ ಒಬ್ರು ಇನ್ಫಾರ್ಮ್ ಯಾವುದೋ ಒಂದು ಮಾಡ್ದೇನೆ ನಾವು ಏನಾದರೂ ತಗೊಳಕ್ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸೊ ನೀವು ನೋಡ್ಬೋದು ಎಕ್ಸಾಂಪಲ್ ಆಗಿ ನಮ್ಗೆ ಯಾವುದೇ ಒಂದು ಕಾಲೇಜ್ನ ಸೇರ್ಬೇಕು ಅನ್ಕೊಂಡಿದ್ರೆ ಯಾರಾದ್ರೂ ನಮ್ಗೆ ಅದ್ರ ಬಗ್ಗೆ ಹೇಳಿದ್ರೆ ನಾವು ದೆನ್ ಜಾಯ್ನ್ ಆಗಕ್ಕೆ ಸಾಧ್ಯ. ಸೊ ನಮ್ಗೆ ಯಾರು ಹೇಳ್ದೇನೆ ಇದ್ರೆ ಆ ಕಾಲೇಜ್ ಬಗ್ಗೆ ನಮ್ಗೆ ಗೊತ್ತಾಗೋದು ಹೇಗೆ ಅಂಡ್ ನಾವು ಅಲ್ಲಿ ಹೋಗಿ ಕಲಿಯೋದು ಹೇಗೆ ರೈಟ್? ಏನು ಗೊತ್ತಿಲ್ಲ. ಸೊ ಇದೇ ಪ್ರಮೋಟಿಂಗ್. ಓಕೆ, ಸೊ ಯಾರೋ ಇನ್ನೊಬ್ರು ಹೇಳ್ತಾರೆ ಬಟ್ ಅದನ್ನ ಏನು ಇಲ್ದೇನೆ ಅಲ್ಲಿ ಪ್ರಮೋಟ್ ಮಾಡೋದ್ರಿಂದ ಸೊ ಅದು ಬೇರೆ ಆಗುತ್ತೆ. ಬಟ್ ಇಲ್ಲಿ ಸ್ಕಿಲ್ಸ್ನ ಇನ್ನೊಬ್ರು ಕೂಡ ಕಲೀಲಿ, ಇನ್ನೊಬ್ರಿಗೆ ಕೂಡ ರೀಚ್ ಆಗಲಿ ಅನ್ನೋಕ್ಕೋಸ್ಕರ ಅಫಿಲಿಯೇಟ್ ಮಾರ್ಕೆಟಿಂಗ್ನ ತುಂಬ ಜನ ಹೈರಿಂಗ್ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಕಂಪ್ನೀಸ್ ಕೂಡ ಹೈರಿಂಗ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ತಲುಪಲಿ ಅವ್ರ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ರೈಟ್. ಸೊ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ರೀಸನ್ಗೋಸ್ಕರ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೈರ್ ಮಾಡ್ತಿದ್ದಾರೆ. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಯಾವ ರೀತಿ ಅಂದರೆ ತರೀಕಾ ಇದೆ. ಓಕೆ, ಯಾವ ರೀತಿ ತುಂಬ ಪೀಪಲ್ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಓಕೆ, ಸೊ ಜಸ್ಟ್ ಅವ್ರದ್ದು ಕಮಿಷನ್ಗೋಸ್ಕರ ರೈಟ್. ಸೊ ಅವ್ರ ಬೆನಿಫಿಟ್ಗೋಸ್ಕರ ಅಷ್ಟೇ ಯೂಸ್ ಮಾಡ್ಕೋತಿದ್ದಾರೆ. ಹಾಗಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದನ್ನು ಕೂಡ ಒಂದು ರೆಫರ್ ಅನ್ನೋದು ಅಂದರೆ ತುಂಬ ಚೀಪ್ ವೇಯಲ್ಲಿ ಥಿಂಕಿಂಗ್ ಮಾಡ್ತಿದ್ದಾರೆ ಸೇಲ್ಸ್ ಮಾಡೋದು. ಸೊ ಇದೆ ಸೇಲ್ಸ್ ಮಾಡದೇ ಇದ್ರೆ ಡೆಫಿನೆಟ್ಲಿ ಯಾರು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಎವ್ರಿಥಿಂಗ್ ಸೇಲ್ಸ್. ಓಕೆ, ಸೊ ಇವಾಗ ಆಲ್ರೆಡಿ ಅಂಬಾನಿ ಇಷ್ಟೆಲ್ಲ ಅವ್ರು ಅರ್ನ್ ಮಾಡಿದ್ದಾರೆ ಅನ್ನೋದು ಸೇಲ್ಸ್ ಮಾಡಿದೆ. ಓಕೆ, ಸೊ ಅವ್ರು ಸೇಲ್ಸ್ ಮಾಡದೇ ಇದ್ರೆ ಯಾರಿಗೂ ಯಾವ ಪ್ರಾಡಕ್ಟ್ ಸಿಗೋದಿಲ್ಲ, ಸರ್ವಿಸು ಸಿಗೋದಿಲ್ಲ ರೈಟ್. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ನೂ ಏನು ಹೇಳ್ಬೇಕು ನಿಮಗೆ, ಯಾರೋ ಒಬ್ರು ಔಟ್ಸ್ಟೋರ್ ದುಕಾನ್ ಶಾಪಲ್ಲಿ ಅಲ್ಲಿ ಐಟಮ್ಸ್ ಇದೆ ರೈಟ್. ಸೊ ಅವ್ರ ಐಟಮ್ಸ್ನ ನಮಗೆ ಶೇರ್ ಮಾಡ್ದೇನೆ ಇದ್ರೆ ನಾವು ಹೇಗೆ ತೊಗೊಳಕ್ ಸಾಧ್ಯ? ನೋ ರೈಟ್. ಸೊ ಅದು ಕೂಡ ಒಂದು ಪ್ರಮೋಟಿಂಗ್ ರೈಟ್. ಸೊ ಅವ್ರಿಗೂ ಲಾಭ ಆಗುತ್ತೆ, ಲಾಭ ಎಲ್ಲರಿಗೂ ಲಾಭಕ್ಕೋಸ್ಕರ ಮಾಡ್ತಾರೆ ರೈಟ್. ಸೊ ಬೆನಿಫಿಟ್ ಬಿದ್ರೇನಲ್ವಾ ಎಲ್ಲರೂ ಕೆಲಸ ಮಾಡಿ ಅವ್ರು ಮಾಡ್ಬೇಕು ಅನ್ಕೊಂಡಿರೋದು. ಸೊ ಏನೂ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ? ನೋ, ಯಾರು ಬಿ ಇಲ್ಲ ರೈಟ್. ಸೊ ಹೇಳಿದಾಗ ಇವಾಗ ಆಲ್ರೆಡಿ ಪ್ರಮೋಟ್ ಮಾಡ್ತಿರೋದ್ರಿಂದ ಸೊ ಹಾಗಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಸಿಂಪಲ್, ವೆರಿ ಸಿಂಪಲ್. ನಾವು ಕಂಫರ್ಟಬಲ್ ಪ್ಲೇಸಲ್ಲಿ ಇದ್ದು ಆ್ಯಂಡ್ ಯಾವುದೇ ರೀತಿ ಟೈಮ್ನ ನಾವು ಜಾಸ್ತಿ ಮಾಡಿದೆ ಅಂದರೆ ಇವಾಗ ಜಾಬ್ ಅದೇ 9 to 5 ಆಗುತ್ತೆ, ಅದು ಕಂಪಲ್ಸರಿ ಆ್ಯಂಡ್ ಮಂತ್ಲಿ ಎಂಡ್ಲಿ ಸ್ಯಾಲ್ರಿ ಆಗುತ್ತೆ. ಸೊ ಇದು ಆ ರೀತಿ ಅಲ್ಲ, ನಾವು ಬೇರೆ ಬೇರೆ ಸೊ ಇಲ್ಲಿ ಬಿಸ್ಕೂರ್ಗಳ್ IDP ಜಾಯ್ನ್ ಆದಮೇಲೆ ನೀವು ಇದ್ರ ಜೊತೆ ಅಷ್ಟೇ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇರೆ ಬೇರೆ ಕಂಪ್ನಿ ಜೊತೆ ಕೂಡ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ಬೋದು. ಈ ಥರ ಅಪರ್ಚುನಿಟೀಸ್ ಇದೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ. ಓಕೆ, ಸೊ ನೀವು ಡೆಫಿನೆಟ್ಲಿ ವರ್ಕ್ ಮಾಡೋದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬ ವೇಸ್ ನಿಮಗೆ ಕೊಡುತ್ತೆ. ಓಕೆ, ಸೊ ಹಾಗಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಯಾರು ಇಷ್ಟು ತಿಳ್ಕೊಬೇಡಿ. ಬಟ್ ಡೆಫಿನೆಟ್ಲಿ ಅದರಿಂದ ಎಷ್ಟೋ ಜನ ಅವ್ರು ಶ್ರೀಮಂತ ವ್ಯಕ್ತಿ ಆಗಿದ್ದೇ ಇದೇ ಥರ. ಓಕೆ, ಸೊ ನೀವು ಯೋಚನೆ ಮಾಡಿ ನಿಮಗೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ. ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಏನು ಬಿ ಲಾಸ್ ಇಲ್ಲ ನಿಮಗೆ. ಓಕೆ, ಸೊ ಇವನ್ ಬೆನಿಫಿಟ್ ಆಗುತ್ತೆ. ನಿಮ್ಮ ಕಮ್ಯುನಿಕೇಷನ್ ನಾಲೆಜ್ ಜಾಸ್ತಿ ಆಗುತ್ತೆ, ನಿಮ್ಮ ಇಂಟ್ರಾಕ್ಟಿಂಗ್ ಪೀಪಲ್ ಜೊತೆ ಯಾವ ರೀತಿ ಟಾಕಿಂಗ್ ಅದು ಜಾಸ್ತಿ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮಗೆ ಫ್ಯೂಚರಲ್ಲಿ ಬೇರೆ ಬೇರೆ ಜಾಬ್ಸ್ ತೊಗೊಳೋದಕ್ಕೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಂಟರ್ ಆದಮೇಲೆ ನಿಮಗೆ ಇಲ್ಲಿ ಆಗುವಂಥ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ನೀವು ಕಲಿತೀರಾ. ಓಕೆ, ಸೊ ನೀವು ನೆಕ್ಸ್ಟ್ ನಿಮ್ಮ ಜಾಬ್ಸ್ ತೊಗೊಳಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಸ್ಕಿಲ್ಸ್ ಕಲಿಯೋದ್ರಿಂದ. ಓಕೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆಸ್ಟ್ ಎವರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಡೆಫಿನೆಟ್ಲಿ ನೀವು ಯಾವುದೇ ಒಂದು ಇವಾಗ ನೀವು ಒಬ್ಬ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರು ಕೂಡ ಅದನ್ನು ನೀವು ಪ್ರಮೋಟ್ ಮಾಡಲೇಬೇಕು ರೈಟ್. ಸೊ ಪ್ರಮೋಟ್ ಮಾಡದೇ ಇದ್ದರೆ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ನಿಮ್ಗೆ ಲಾಭ ಆಗುತ್ತಾ? ನೋ ರೈಟ್. ಸೊ ನೀವು ಪ್ರಮೋಟ್ ಡೆಫಿನೆಟ್ಲಿ ಮಾಡಲೇಬೇಕು ರೈಟ್. ಸೊ ಹೇಳಿದಾಗೆ ನೀವು ಇನ್ ಕೇಸ್ ತುಂಬ ಜನ ನೋಡಿರ್ಬೋದು ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಯಾವುದೋ ವಿಡಿಯೋಸ್ಗಳಲ್ಲಿ ಎಷ್ಟೋ ಪ್ರಾಡಕ್ಟ್ನ ರೆಫರ್ ಮಾಡಿರ್ತಾರೆ ರೈಟ್. ಸೊ ಆ ರೀತಿ ಇದೇ ರೀತಿ ಇದು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆಸ್ಟ್ ಅಂದರೆ ಬೆಸ್ಟ್ ಎವರ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಯಾರು ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಅಗೇನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ 10 years ಅಷ್ಟು ಜಾಸ್ತಿನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಟ್ರೆಂಡಲ್ಲಿ ಇರುತ್ತೆ. ಓಕೆ, ಸೊ ಇವಾಗ ಆಲ್ರೆಡಿ ತುಂಬ ಟ್ರೆಂಡಲ್ಲಿದೆ, ಮಿಸ್ ಮಾಡ್ಕೋಬೇಡಿ ಈ ಜಾಬ್ನ, ಈ ವರ್ಕ್ನ. ಓಕೆ, ಸೊ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ವಿನ್ ಆಗಿ ಆಗ್ತದೆ ಇದರಲ್ಲಿ. ಓಕೆ, ಸೊ ನೀವು ಆರಾಮಾಗಿ ಯಾವುದೇ ಒಂದು ಏಜಲ್ಲಿ ಇದ್ರೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನ್ ಮಾಡ್ಬೋದು. ನೀವು ಇವಾಗಲೇ ನೀವು ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡೋದಕ್ಕೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಬೆಸ್ಟ್ ಅಪರ್ಚುನಿಟಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಸೊ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಬಿಸ್ಬುಕ್ ಅಥವಾ IDP ಜಾಯ್ನ್ ಆಗಿ ನನ್ನ ಟೀಮಲ್ಲಿ ಜಾಯ್ನ್ ಆಗೋದು ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ಸ್ ಅಂತ ಸಿಕ್ಕಾಪಟ್ಟೆ ಸಿಗುತ್ತೆ. ಓಕೆ, ಡೆಫಿನೆಟ್ಲಿ. ಓಕೆ, ಸೊ ನಾನು ಇಷ್ಟಂತ ನಿಮಗೆ ಭರವಸೆ ಕೊಡ್ಬೋದು, ಬಟ್ ಚಾಯ್ಸ್ ನಿಮ್ಮದು. ಓಕೆ, ಸೊ ನೀವು ನನ್ನ ಟೀಮಲ್ಲಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್ ಮೈ ಟೀಮ್. ಓಕೆ, ಸೊ ನಿಮಗೆ ಜಾಯ್ನ್ ಆಗಬಾರ್ದು ಅಂದ್ಕೊಂಡು ಸೊ ನನಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇಲ್ಲ ನಾನು ಕೂಡ ಇದೇ ಮೈಂಡ್ ಸೆಟ್ ಇಂದ ಬಂದಿದ್ದು. ಇಲ್ಲಿ ನನಗೂ ಈ ರೀತಿ ವಿಡಿಯೋಸ್ ಮಾಡೋದ್ರಲ್ಲಿ ಈ ರೀತಿ ಮಾತಾಡೋದ್ರಲ್ಲಿ ಏನು ಬಿ ಬರ್ತಿರಲಿಲ್ಲ ನನಗೆ ರೈಟ್.
ಸೊ ನಾನು ಜಸ್ಟ್ ಒಂದು ಸಿಂಗಲ್ ಫೋಟೋ ಶೇರ್ ಮಾಡ್ಬೇಕಂದ್ರೂ ಕೂಡ ನಾನು ಭಯ ಪಡ್ತಿದ್ದೆ, ಹೇಗೆ ಮಾಡೋದಪ್ಪ ಬೇಡ ಅಂತ. ಸೀರಿಯಸ್ಲಿ ನನಗೆ ತುಂಬಾ ಅಂದ್ರೆ ನಾನು ಫಸ್ಟ್ ಬಿಸ್ಕುಲ್ಗೂ ಜಾಯ್ನ್ ಆಗಿದ್ದು. ಬಿಸ್ಕುಲ್ಗೂ ಜಾಯ್ನ್ ಅಂದ್ರೆ ಡೆಫಿನೆಟ್ಲಿ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. ನಾನು ಇಷ್ಟು ಮಾತಾಡ್ತಿದ್ದೀನಿ, ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಓನ್ಲಿ ಕ್ರೆಡಿಟ್ ನಾನು ಹೇಳೋದು ಬಿಸ್ಕುಲ್ಗಳಿಗೆ. ಯಾಕಂದ್ರೆ ನಾನು ಆಲ್ರೆಡಿ ಅಲ್ಲಿ ಜಾಯ್ನ್ ಆದ್ಮೇಲೆ ನನಗೆ ಇಷ್ಟೊಂದು ಧೈರ್ಯ ಬಂದಿದ್ದು, ಕಾನ್ಫಿಡೆಂಟ್ ಬಂದಿದ್ದು, ಇಷ್ಟೊಂದು ಈ ತರ ಕೂತು ನಾನು ಈ ವಿಡಿಯೋಸ್ ಮಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ನಾನು ಓನ್ಲಿ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು. ಓಕೆ ಬಿಸ್ಕುಲ್ನ. ಓಕೆ ಸೊ ಬಿಸ್ಕುಲ್ ನನಗೆ ಇನ್ನೊಬ್ರು ಹೇಳಿದ್ದು. ಓಕೆ ಬಿಸ್ಕುಲ್ ಬಗ್ಗೆ ಇನ್ನೊಬ್ರು ಹೇಳಿದ್ರಿಂದ ನಾನು ಜಾಯ್ನ್ ಆಗಿ ನಾನು ಇಷ್ಟೆಲ್ಲ ಇವಾಗ ಕ್ರಿಯೇಟ್ ಮಾಡ್ತಿರೋದು. ಸೊ ಇನ್ನೊಬ್ರು ಅವ್ರು ನನಗೆ ಹೇಳಿದ್ದಿಲ್ಲ ಅಂದ್ರೆ ನಾನು ಡೆಫಿನೆಟ್ಲಿ ನಾನು ಬಿಸ್ಕುಲ್ ಜಾಯ್ನ್ ಆಗ್ತಾನೆ ಇಲ್ಲ. ಸೊ ನಾನು 9 to 5 ಜಾಬ್ ಹೋಗಿ ಕತೆ ತರ ದುಡ್ದು ಅಲ್ಲಿ ಬಯಸ್ಕೊಂಡು ಅದೇ ರೀತಿ ಮಾಡ್ತಾ ಇದ್ದೆ. ಮಂತ್ಲಿ ಸ್ಯಾಲರಿಗೆ ವೇಟ್ ಮಾಡ್ಕೊಂಡು ಕುದುರ್ಬೇಕಾಗ್ತದೆ. ಬಟ್ ಈ ರೀತಿ ನನಗೆ ಅಪರ್ಚುನಿಟಿ ಸಿಗ್ತಾನೆ ಇರಲಿಲ್ಲ. ಸೊ ನನ್ನ ಹತ್ರ ಪ್ರೂಫ್ ಕೂಡ ಇದೆ. ನಿಮಗೆ ಡೌಟ್ ಇರ್ಬೋದು, ಏನಾದ್ರು ಡೌಟ್ ಇದ್ರು ಕೂಡ. ಸೊ ಲೈಕ್ ಯಾವ ರೀತಿ ಅಂದರೆ ನಾನು ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ವೋ, ನೀವು ಅರ್ನ್ ಮಾಡಿದ್ರೆ. ಸೊ ಚಾಯ್ಸ್ ನಿಮ್ಮದೇ ಇರುತ್ತೆ, ಡಿಪೆಂಡ್ ಇರುತ್ತೆ. ಓಕೆ ನಾವು ಎಷ್ಟು ಅರ್ನ್ ಮಾಡ್ತೀವಿ ಅಂದ್ಕೊಂಡ್ರೆ ನಾವು ಯಾವ ರೀತಿ ಎಫರ್ಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಸೇಮ್ ನಾನು ಹೇಳಿದಾಗ ಕಾಲೇಜ್ ಸ್ಕೂಲಲ್ಲಿ ಹೇಳಿದಾಗ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಓಕೆ ಸೊ ನೀವು ಡೆಫಿನೆಟ್ಲಿ ಕಲಿಯೋಗಿ ರೆಡಿ ಇದೆ. ಡೆಫಿನೆಟ್ಲಿ ನಾನು ನಿಮಗೆ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕೆ ನಾನು ರೆಡಿ ಇದ್ದೀನಿ. ಓಕೆ ಸೊ ನಾನು ಡೆಫಿನೆಟ್ಲಿ ನಾನು ಎಲ್ಲಾರ್ತೆ ನಿಮಗೆ ನೋಟ್ಸ್ ಆಗಿರ್ಬೋದು, ವಾಯ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ನಾನು ಶೇರ್ ಮಾಡ್ತೇನೆ. ಓಕೆ ಎವ್ರಿಥಿಂಗ್ ನಾನು ನಿಮಗೆ ಟೀಚ್ ಮಾಡ್ತೀನಿ. ನೀವು ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನಾನು ಟೀಮ್ನ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ನೀವು ಸ್ಕಿಲ್ನ ಕಲಿತ ಮೇಲೆ ನಾನು ಜಾಬ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಅಂದರೆ ಜಾಬ್ಸ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಬಟ್ ನಾನು ಪ್ರೊವೈಡ್ ಮಾಡ್ತಿಲ್ಲ. ಓಕೆ ಬಟ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಸಾಕು. ನಾನು ನಿಮಗೆ ಶೇರ್ ಮಾಡಿದೆ, ನೀವು ಡೈರೆಕ್ಟಾಗಿ ಅದಕ್ಕೆ ಹೋಗಿ ಅಪ್ಲೈ ಮಾಡಿ ನೀವು ಜಾಬ್ಸ್ನ ಕೂಡ ತಗೋಬಹುದು. ಸೊ ಆ ರೀತಿ ಕೂಡ ನಾನು ಅಪರ್ಚುನಿಟಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟೆಲಿಗ್ರಾಮ್ ಚಾನಲ್ ಯೂಸ್ ಮಾಡಿ ಓಪನ್ ಮಾಡಿ. ಓಕೆ ಸೊ ಅದರಲ್ಲಿ ಮಿನಿಮಮ್ ಅಂದರೆ ಎಲ್ಲ ರೀತಿಯ ಅಂದರೆ ಜಾಬ್ಸ್ಗಳನ್ನ ನಾನು ಶೇರ್ ಮಾಡ್ತಿದ್ದೆ. ಓಕೆ ಸೊ ಅದು ಕೂಡ ಅಪರ್ಚುನಿಟೀಸ್ ನಿಮಗಿದೆ. ಹಾಗಾಗಿ ನೀವು ನನ್ನ ಟೀಮ್ ಜಾಯ್ನ್ ಆಗಬೇಕು ಅಂದ್ಕೊಂಡ್ರೆ ನಾನು ಮೆನ್ಷನ್ ಮಾಡಿದ ನಂಬರ್ನ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನನ್ನ ಟೀಮ್ ವತಿಯಿಂದ ರೆಸ್ಪಾನ್ಸ್ ಸಿಗುತ್ತೆ. ಓಕೆ 24 hours ಬಿಲೋ ಒಳಗಡೆ ಸಿಗುತ್ತೆ. ಓಕೆ ಸೊ ಡೋಂಟ್ ವರಿ, ಸ್ವಲ್ಪ ವೇಟ್ ಮಾಡಿ. ಆಮೇಲೆ ಮೆಸೇಜ್ ಮಾಡಿದ್ಮೇಲೆ ಮ್ಯಾಮ್ ರಿಪ್ಲೈ ಮಾಡ್ತಿಲ್ಲ ಅಂತ ಈ ಥರನೂ ಮೆಸೇಜ್ ಮಾಡಿದರೆ, ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಬರುತ್ತೆ. ಓಕೆ ಸೊ ವೇಟ್ ಮಾಡಿ. ನನಗೂ ತುಂಬ ಅಂದರೆ ತುಂಬ ಮೆಸೇಜ್ ಬರ್ತಿದೆ. ಹಾಗಾಗಿ ಸೊ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ. ಓಕೆ ಸೊ ಡೋಂಟ್ ವರಿ, ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆ ನೋ ಪ್ರಾಬ್ಲಮ್. ನೀವು ಇನ್ಫಾರ್ಮೇಷನ್ ಬೇಕಾದರೆ ನಾನು ಮೆಸೇಜ್ ಮಾಡ್ಬೋದು. ಸೊ ಇಟ್ಸ್ ಮೈ ಜರ್ನಿ. ಈ ಥರ ಜರ್ನಿ ನನಗೆ ಸ್ಟಾರ್ಟ್ ಮಾಡಿದ್ದು ನಾನು ಬಿಸ್ಕುಲ್ನ. ಓಕೆ ವಿತ್ IDPನ. ಓಕೆ ಸೊ IDP ಡೆಫಿನೆಟ್ಲಿ ನನಗೆ ಹೆಲ್ಪ್ ಮಾಡಿದೆ. ಸೊ ನಿಮಗೂ ಕೂಡ ಅದೇ ರೀತಿ ಡೆಫಿನೆಟ್ಲಿ 100% ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಎಫರ್ಟ್ ಹಾಕೋದು ರೆಡಿದೆ ಡೆಫಿನೆಟ್ಲಿ IDP ನಿಮಗೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ ಸೊ ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಬೋದು. ನಿಮ್ಗೆ ಯಾವ ಕೋರ್ಸಸ್ ಕಲಿಬೇಕು ಅಂದ್ಕೊಂಡಿದ್ರೆ ಅದ್ರ ಪ್ರಕಾರ ನೀವು ಆ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿ. ಓಕೆ ಜಾಯ್ನ್ ಆಗಿ ಲರ್ನ್ ಮಾಡ್ಬೋದು ಆ್ಯಂಡ್ ಅವ್ನು ಕೂಡ ಮಾಡ್ಬೋದು. ಓಕೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗ್ಬೋದು. ಈವನ್ ಜಸ್ಟ್ 15 to 16 ಇಯರ್ಸಲ್ಲಿ. ಓಕೆ ಸೊ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಓಕೆ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ. ಓಕೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಶೇರ್ ಮಾಡೋದಾಗ ಏನು ನಿಮ್ಮ ದುಡ್ಡು ವೇಸ್ಟ್ ಆಗೋಲ್ಲ, ಏನಾಗಲ್ಲ. ಸೊ ಎಷ್ಟೆಷ್ಟೋ ಫಾಲ್ತು ವಿಡಿಯೋಸ್ಗಳನ್ನ ಶೇರ್ ಮಾಡ್ತಿರ್ತಾರೆ. ಸೊ ಇವಿಂತ ಈ ಅಪರ್ಚುನಿಟೀಸ್ ಬಗ್ಗೆ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಿಮಗೂ ಸ್ವಲ್ಪ ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪಿಂಗ್ ಮಾಡೋಣ. ಓಕೆ ಶೇರಿಂಗ್ ಇಸ್ ಕೇರಿಂಗ್ ರೈಟ್. ಸೊ ಹಾಗಾಗಿ ಶೇರ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಹತ್ರನ್ನ ಇದೇ ರೀತಿ ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ನಾನು ಇದೇ ರೀತಿ ಒಳ್ಳೆ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ ಥ್ಯಾಂಕ್ ಯು ಗಾಯ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್.